ಮರಗಳನ್ನು ಕಡಿದು ಅಕ್ರಮವಾಗಿ ಮಾರಾಟ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಸದ ಪ್ರತಾಪ್ ಸಿಂಹ ಸಹೋದರ ವಿಕ್ರಮ್ ಸಿಂಹ ಬಂಧನ ಆಗಿದೆ. ಬಟ್ ಬಂಧನ ಕೇಸ್ಗೆ ಸಂಬಂಧಪಟ್ಟಂತೆ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ಈ ಪ್ರಕರಣದಲ್ಲಿ ಸಸ್ಪೆಂಡ್ ಆದ ಅಧಿಕಾರಿಗಳಿಂದಲೇ ವಿಕ್ರಮ್ ಸಿಂಹ ಬಂಧನ ಆಗಿದೆ. ನಂದಗೊಂಡನಹಳ್ಳಿಯಲ್ಲಿ ಅಕ್ರಮವಾಗಿ ಮರ ಕಡಿದ ಪ್ರಕರಣ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಗ್ರಾಮದ ಅರಣ್ಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ಹೇಳಲಾಗ್ತಾ ಇದೆ. ಅನುಮಾನ ಮೂಡಿಸ್ತಾ ಇದೆ ಅರಣ್ಯ ಇಲಾಖೆಯ ನಡೆ. ಎಸಿಎಫ್ ಪ್ರಭುಗೌಡ ಬಿರಾದರ್, ಆರ್ಎಫ್ಒ ವಿನಯ್ ಬಂಧಿಸಿದ್ರು. ಮರ ಕಡಿದ ಪ್ರಕರಣದಲ್ಲಿ ಅಮಾನತಾಗಿರುವ ಅಧಿಕಾರಿಗಳು ಇಬ್ಬರು. ವಿಕ್ರಮ್ ಸಿಂಹ ಅವರ ಬಂಧನ ಆಗಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳ ನಡೆಯ ಹಿಂದೆ ಸಾಕಷ್ಟು ಅನುಮಾನ ವ್ಯಕ್ತವಾಗ್ತಾ ಇದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮರಗಳನ್ನ ಕಡಿದು ಮಾರಾಟ ಮಾಡಿರುವ ಕೇಸ್ಗೆ ಸಂಬಂಧಪಟ್ಟಂತೆ ಅಮಾನತಾಗಿರುವ ಅಧಿಕಾರಿಗಳು ಅಮಾನತಾದ ಬಳಿಕ ಈ ಕೇಸ್ಗೆ ಸಂಬಂಧಪಟ್ಟಂತೆ ಅವರೇ ಹೋಗ್ತಾರೆ, ವಿಕ್ರಮ್ ಸಿಂಹ ಅವರನ್ನ ಬಂಧನ ಮಾಡ್ತಾರೆ. ಇಂಥ ನಿಯಮಗಳು ಅರಣ್ಯ ಇಲಾಖೆ ಬಳಸಿಕೊಳ್ಬಹುದಾ? ಇಂಥ ನಿಯಮಗಳು ಇದೆಯಾ? ಅಮಾನತಾಗಿರುವ ಅಧಿಕಾರಿಗಳನ್ನ ಕರೆತಂದು ಮತ್ತೆ ಈ ಕೇಸ್ಗೆ ಸಂಬಂಧಪಟ್ಟಂತ ಆರೋಪಿಗಳನ್ನ ಬಂಧಿಸ್ತೀವಿ, ಕೇಸನ್ನ ಮುನ್ನಡೆಸ್ತೀವಿ ಅಂತ ನಿಯಮಗಳು ಅರಣ್ಯ ಇಲಾಖೆಯಲ್ಲಿ ಇದೆಯಾ? ಈ ಬಗ್ಗೆ ಒಂದು ಸ್ಪಷ್ಟನೆ ಸಿಗಬೇಕಾಗುತ್ತೆ. ಸಾಕಷ್ಟು ಅನುಮಾನಗಳು ಅರಣ್ಯ ಇಲಾಖೆಯ ವಿರುದ್ಧ ವ್ಯಕ್ತವಾಗ್ತಾ ಇರೋದು. ಸಂಸದ ಪ್ರತಾಪ್ ಸಿಂಹ ಅವರು ರಾಜಕೀಯ ಷಡ್ಯಂತ್ರ ಅಂತ ಆರೋಪ ಮಾಡ್ತಿದ್ದಾರೆ. ನನ್ನ ಕುಟುಂಬದವರನ್ನ ಮುಗಿಸುವ ಷಡ್ಯಂತ್ರ ಅಂತ ಆರೋಪ ಮಾಡ್ತಿದ್ದಾರೆ.